ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ಈ ಕಡೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಡಿಕೆ ಶಿವಕುಮಾರ್. ಮಂಗಳೂರಿನಲ್ಲಿ ಸಿಎಂ ಎದುರೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೆಹಲಿಗೆ ತೆರಳುತ್ತೀನಿ ಅಂತ ಹೋಗೋ ಮುನ್ನ ಕೂಡ ಅವರು ಮಾತನಾಡಿದ್ರು. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಕುಟುಂಬ ಸಮೇತರಾಗಿ ಅವರು ದೆಹಲಿಗೆ ಭೇಟಿ ಕೊಡ್ತಾ ಇರೋದು. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಾ ಈ ಸಂದರ್ಭದಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. ಕುತೂಹಲವನ್ನ ಕೆರಳಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ದಿಲ್ಲಿ ಪ್ರವಾಸ. ಅವರೇ ಮಾತನಾಡೋ ಮೂಲಕವಾಗಿ ಒಂದು ಮದುವೆ ಇದೆ, ಆ ಮದುವೆ ಸಲುವಾಗಿ ನಾನು ಕುಟುಂಬ ಸಮೇತವಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ವಿಶೇಷ ಅರ್ಥ ಏನೂ ಇಲ್ಲ. ಆದರೆ ವಿಶೇಷ ಅರ್ಥ ಯಾವಾಗ ಬರುತ್ತೆ ಅಂದರೆ ಈ ಮದುವೆಯ ನಂತರದಲ್ಲಿ ಏನಾದರೂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಪ್ರಯತ್ನ, ಭೇಟಿಯಾಗಿ ತಾವು ಏನು ಹೇಳಬೇಕು ಅನ್ನುವಂತಹ ವಿಚಾರವನ್ನು ಅವರ ಗಮನಕ್ಕೆ ತರುವಂತಹ ಪ್ರಯತ್ನಗಳಾಗುತ್ತಾ ಅಂತ. ನಿನ್ನೆಯಷ್ಟೇ ಡಿಕೆ ಶಿವಕುಮಾರ್ ಅವರು ಮಾತಾಡುವಾಗ ಸಿಎಂ ಮತ್ತು ನಾನು ಇಬ್ಬರು ದೆಹಲಿಗೆ ಸೋಮವಾರ ಹೋಗ್ತೀವಿ ಅಂತ ಹೇಳಿದರು. ಇವತ್ತು ದಿಢೀರ್ ಅಂತ ಅವ್ರು ಪ್ಲಾನ್ ಹಾಕಿದ್ರಿಂದ ಏನಿರಬಹುದು ಅನ್ನುವಂತಹ ಕುತೂಹಲ ಇತ್ತು. ಅದಕ್ಕೆ ಅವರೇ ತೆರೆ ಎಳೆದಿದ್ದಾರೆ. ನಾವು ಮದುವೆ ನಿಮಿತ್ತ ಅದೊಂದು ಖಾಸಗಿ ಕಾರ್ಯಕ್ರಮ ಹೋಗ್ತಾ ಇದ್ದೀವಿ ಅಂತ. ಈಗ ಕುಟುಂಬ ಸಮೇತವಾಗಿ ಹೋಗ್ತಾ ಇದ್ದಾರೆ. ಸೊ ಇಂಡಿವಿಜುವಲ್ ಆಗಿ ಹೋಗಿ ಏನಾದರೂ ಹೈಕಮಾಂಡ್ನ ಭೇಟಿ ಮಾಡ್ತಾರಾ? ಪವರ್ ಶೇರಿಂಗ್ನ ವಿಷಯವಾಗಿ ಒತ್ತಡವನ್ನು ಹೇರುವಂತಹ ಪ್ರಯತ್ನ ನಡೆಯುತ್ತಾ? ಈಗಿದ್ದಂತಹ ಗೊಂದಲಗಳಿಗೆ ತೆರೆ ಎಳಿಬೇಕು ಅನ್ನೋ ಸಲುವಾಗಿ ಸಿಎಂ ಡಿಸಿಎಂ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ರು. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. IAS ಆಫೀಸರು ಅವರ ಮಗಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ. ಒಂದು ಎರಡನೇದು 14ನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಸಭೆ ಇದೆ. ಆ ಸಭೆಗೆ ನಮ್ಮ ರಾಜ್ಯದಿಂದ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ 300 ಜನ ಕರ್ಕೊಳ್ಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀನಿ. ನಮ್ಮೆಲ್ಲ MLAಗಳು ತಿಳಿಸಿದ್ದೀನಿ. ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸು ಆ ಜಿಲ್ಲೆಯ 300 ಜನ ಕಾರ್ಯಕರ್ತರನ್ನ ಅವರೇ ಜವಾಬ್ದಾರಿ ತೆಗೆದುಕೊಂಡು, ಅವರೇ ಉಸ್ತುವಾರಿ ತೆಗೆದುಕೊಂಡು, ಶಾಸಕರು ಮತ್ತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಅವರ ಮುಖಂಡತ್ವದಲ್ಲಿ ವೋಟ್ ಚೋರಿ